ಇನ್ನೊಂದು ಕಡೆಗೆ ಲೋಕಾಯುಕ್ತ ತನಿಖೆ ಮಾಡಿ ಮೂಡಾ ಪ್ರಕರಣವನ್ನು ಮುಚ್ಚಾಕ್ತಾ ಅನ್ನುವಂಥ ಅನುಮಾನ ಈಗ ಎದುರಾಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ರಾಜಕೀಯವಾಗಿ ಸಾಕಷ್ಟು ಆರೋಪಗಳು ಬಂದಿದೆ. ಆದರೆ ತುಂಬ ಇಂಟ್ರೆಸ್ಟಿಂಗ್ ಆದಂಥ ಡೆವಲಪ್ಮೆಂಟ್ ಒಂದಾಗಿದೆ. ಅದೇನಪ್ಪ ಅಂದರೆ ಇಡಿ ಈಗ ಕೋರ್ಟ್ಗೆ ಒಂದು ವಿಶೇಷವಾದಂಥ ಅರ್ಜಿಯನ್ನು ಸಲ್ಲಿಸಿದೆ. ಈ ಅರ್ಜಿಯಲ್ಲಿ ಲೋಕಾಯುಕ್ತ ಪೊಲೀಸರು ಸರಿಯಾಗಿ ಮೂಡಾ ಪ್ರಕರಣವನ್ನು ತನಿಖೆ ಮಾಡಿಲ್ಲ, ಬದಲಾಗಿ ನಮ್ಮ ತನಿಖೆಯಲ್ಲಿ ಸಾಕಷ್ಟು ಲೋಪದೋಷಗಳು ಮೂಡಾ ಪ್ರಕರಣದಲ್ಲಿ ಕಂಡು ಬಂದಿದೆ, ಹೀಗಾಗಿ ಇದನ್ನು ಕನ್ಸಿಡರ್ ಮಾಡಬೇಕು ಅನ್ನುವಂಥ ಮನವಿಯನ್ನು ಹೈಕೋರ್ಟ್ಗೆ ಮಾಡಿದೆ. ಹಾಗಾದರೆ ಇಡಿ ಕೊಟ್ಟಿರುವಂಥ ಅರ್ಜಿ ಏನಿದೆ ಅದನ್ನು ಪುರಸ್ಕರಿಸಿದರೆ ನ್ಯಾಯಾಲಯ ಮತ್ತೆ ಮುಖ್ಯಮಂತ್ರಿಗಳಿಗೆ ಸಂಕಷ್ಟ ಎದುರಾಗುವಂಥ ಆತಂಕ ಕೂಡ ಆಗಿದೆ. ಹಾಗಾದರೆ ಏನಾಗುತ್ತೆ, ಮುಖ್ಯಮಂತ್ರಿಗಳ ಮುಂದಿನ ನಡೆ ಏನು, ಇಡಿ ತನ್ನ ಅರ್ಜಿಯಲ್ಲಿ ತನ್ನ ಮನವಿಯಲ್ಲಿ ಏನೆಲ್ಲ ಉಲ್ಲೇಖ ಮಾಡಿದೆ ನೋಡೋಣ ಬನ್ನಿ ಈ ಸ್ಟೋರಿಯಲ್ಲಿ. ಲೋಕಾಯುಕ್ತ ಅವಳನ್ನ ಮಾನ್ಯ ನ್ಯಾಯಾಲಯಕ್ಕೆ ಸುಳ್ಳು ಅಂತಿಮ ವರದಿ ಸಲ್ಲಿಸಿದ್ದಾರೆ. ಇಡಿ ಅವರು ಕೇಂದ್ರ ಸರ್ಕಾರದ ಕೈಗೊಂಬೆ. ಅಮಿತ್ ಶಾ ಅವರು ಏನು ಹೇಳ್ತಾರೆ, ಮೋದಿ ಅವರು ಏನು ಹೇಳ್ತಾರೆ ಅಷ್ಟೇ ಮಾಡೋದು. ರಾಜ್ಯದ ಹೈಕೋರ್ಟ್ ತರಾಟೆಗೆ ತಗೊಂಡಿಲ್ವಾ ಇಡಿ ಅವರಿಗೆ? ಮುಡಾ ಹಗರಣದಲ್ಲಿ ಸಿಎಂ ಸಿದ್ದರಾಮಯ್ಯಗೆ ಮತ್ತೆ ಸಂಕಷ್ಟ. ಲೋಕಾಯುಕ್ತ ಕ್ಲೀನ್ ಚಿಟ್ ಪ್ರಶ್ನಿಸಿ ಇಡಿ ತಕರಾರು ಅರ್ಜಿ. ಮುಡಾ ಅಂದ್ರೆ ಮೈಸೂರು ಅಭಿವೃದ್ಧಿ ಪ್ರಾಧಿಕಾರ. ಇಲ್ಲಿ ನಡೆದಿದ್ದ ಬ್ರಹ್ಮಾಂಡ ಭ್ರಷ್ಟಾಚಾರ ವಿಚಾರ ದೇಶವ್ಯಾಪಿ ಭಾರಿ ಸದ್ದು ಮಾಡಿತು. ಅದರಲ್ಲೂ ಸಿಎಂ ಪತ್ನಿಯೇ ಮುಡಾದಲ್ಲಿ 50-50 ಅನುಪಾತದಲ್ಲಿ ಸೈಟ್ ಪಡೆದಿದ್ದಾರೆ ಅನ್ನೋದು ವಿರೋಧ ಪಕ್ಷಗಳಿಗೆ ಬ್ರಹ್ಮಾಸ್ತ್ರವಾಗಿತ್ತು. ಬಿಜೆಪಿ ಜೆಡಿಎಸ್ ಮೈಸೂರು ಚಲೋ ಪಾದಯಾತ್ರೆ ಕೈಗೊಂಡು ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜೀನಾಮೆಗೆ ಒತ್ತಾಯಿಸಿದವು. ಸ್ನೇಹಮಯಿ ಕೃಷ್ಣ ಸಲ್ಲಿಸಿದ್ದ ದೂರಿನ ಪ್ರಕರಣದ ಸಮಗ್ರ ತನಿಖೆ ನಡೆಸಿದ್ದ ಮೈಸೂರು ಲೋಕಾಯುಕ್ತ ಪೊಲೀಸರು ಹೈಕೋರ್ಟ್ಗೆ ಬಿ ರಿಪೋರ್ಟ್ ಸಲ್ಲಿಸಿದ್ರು. ಸಾಕ್ಷ್ಯಾಧಾರಗಳ ಕೊರತೆ ಕಂಡುಬಂದಿದೆ ಅಂತ ಉಲ್ಲೇಖಿಸಿದ್ರು. ಇದರಿಂದ ಸಿದ್ದರಾಮಯ್ಯ ಮತ್ತು ಕುಟುಂಬದವರಿಗೆ ಮುಡಾ ಪ್ರಕರಣದಲ್ಲಿ ಕ್ಲೀನ್ ಚಿಟ್ ಸಿಕ್ಕಂತಾಗಿತ್ತು. ಆದ್ರೀಗ ರೋಚಕ ಬೆಳವಣಿಗೆಯಲ್ಲಿ ಲೋಕಾಯುಕ್ತ ವರದಿ ತಿರಸ್ಕರಿಸುವಂತೆ ಕೋರಿ ಕೇಂದ್ರದ ಜಾರಿ ನಿರ್ದೇಶನಾಲಯ ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ತಕರಾರು ಅರ್ಜಿ ಸಲ್ಲಿಸಿದೆ. ಇಡಿ ಸಲ್ಲಿಸಿದ 8 ಪುಟಗಳ ತಕರಾರು ಅರ್ಜಿಯಲ್ಲಿ ಏನಿದೆ? ಮುಡಾ ಕೇಸ್ನಲ್ಲಿ ಹೈಕೋರ್ಟ್ಗೆ ಲೋಕಾಯುಕ್ತ ಸಲ್ಲಿಸಿರುವ ವರದಿಯನ್ನ ತಿರಸ್ಕರಿಸುವಂತೆ ಕೋರಿ ಇಡಿ ಸಲ್ಲಿಸಿರುವ ತಕರಾರು ಅರ್ಜಿಯ ಪ್ರಮುಖ ಅಂಶಗಳನ್ನ ನೋಡೋದಾದ್ರೆ, ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ಇಡಿ 8 ಪುಟಗಳ ತಕರಾರು ಅರ್ಜಿ ಸಲ್ಲಿಸಿದೆ. ತಕರಾರು ಅರ್ಜಿಯಲ್ಲಿ ಸಾಕಷ್ಟು ವಿಚಾರಗಳನ್ನು ಉಲ್ಲೇಖಿಸಿದೆ. ಸಿಎಂ ಮತ್ತು ಅವರ ಕುಟುಂಬದ ವಿರುದ್ಧ ಸಾಕಷ್ಟು ಸಾಕ್ಷ್ಯವಿದೆ. ನಮ್ಮ ತನಿಖೆಯಲ್ಲಿ ಅವರ ತಪ್ಪುಗಳು ಸಾಬೀತಾಗಿವೆ. ಹೀಗಿದ್ರೂ ಅವರು ತಪ್ಪು ಮಾಡಿಲ್ಲ ಅಂದಿರೋದು ಸರಿಯಲ್ಲ. ಹೀಗಾಗಿ ಲೋಕಾಯುಕ್ತ ವರದಿಯನ್ನ ತಿರಸ್ಕರಿಸಬೇಕು. ತನಿಖೆ ವೇಳೆ ಸಾಕಷ್ಟು ಸಾಕ್ಷ್ಯಗಳನ್ನ ಹಂಚಿಕೊಂಡಿದ್ರು. ಇಡಿಯಿಂದ ಲೋಕಾಯುಕ್ತ ಪೊಲೀಸರ ಜೊತೆ ಸಾಕ್ಷ್ಯ ಹಂಚಿಕೊಳ್ಳಲಾಗಿತ್ತು. ಆದ್ರೂ ಆ ಎಲ್ಲಾ ಸಾಕ್ಷ್ಯಗಳನ್ನ ಅವರು ಪರಿಗಣಿಸಿಲ್ಲ. ಕೆಸರೆ ಗ್ರಾಮದ ಜಮೀನು 2001-2003ರಲ್ಲೇ ನಿವೇಶನವಾಗಿ ಮಾರಾಟ ಮಾಡಲಾಗಿದೆ. ಇದನ್ನ ಲೋಕಾಯುಕ್ತ ಪೊಲೀಸರು ಗಮನಕ್ಕೆ ತೆಗೆದುಕೊಂಡಿಲ್ಲ. ಸಿಎಂ ಪ್ರಭಾವ ಬಳಸಿ ವಿಚಾರವನ್ನ ಮುಚ್ಚಿಟ್ಟಿದ್ದಾರೆ. ಅಕ್ರಮವಾಗಿ ಭೂಸ್ವಾಧೀನ ಕೈಬಿಟ್ಟಿರೋ ವಿಚಾರ ಲೋಕಾಯುಕ್ತ ಅಧಿಕಾರಿಗಳು ಮುಚ್ಚಿಟ್ಟಿದ್ದಾರೆ ಅಂತ ತಕರಾರು ಅರ್ಜಿಯಲ್ಲಿ ಇಡಿ ಉಲ್ಲೇಖಿಸಿದೆ. ಈಗಾಗಲೇ ತಕರಾರು ಅರ್ಜಿ ಸಲ್ಲಿಸಿರುವ ಸ್ನೇಹಮಯಿ ಕೃಷ್ಣ, ಲೋಕಾಯುಕ್ತ ಸಿಎಂ ಮತ್ತು ಕುಟುಂಬಸ್ಥರಿಗೆ ಕ್ಲೀನ್ ಚಿಟ್ ನೀಡಿರೋದನ್ನ ಪ್ರಶ್ನಿಸಿ ಈಗಾಗಲೇ ಸ್ನೇಹಮಯಿ ಕೃಷ್ಣ ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ತಕರಾರು ಅರ್ಜಿ ಸಲ್ಲಿಸಿದ್ರು. ಲೋಕಾಯುಕ್ತ ತನಿಖೆ ಸರಿಯಾಗಿ ಮಾಡಿಲ್ಲ, ಸಾಕಷ್ಟು ಲೋಪಗಳಿವೆ ಅಂತ ಸ್ವತಃ ಕೋರ್ಟ್ನಲ್ಲಿ ಸ್ನೇಹಮಯಿ ಕೃಷ್ಣ ವಾದ ಮಾಡಿದ್ರು. ಈ ವಿಚಾರವಾಗಿ ನಾಳೆ ಕೋರ್ಟ್ ಕೂಡ ತನ್ನ ಅಭಿಪ್ರಾಯ ತಿಳಿಸುವ ಸಾಧ್ಯತೆ ಇತ್ತು. ಆದ್ರೆ ಇದರ ನಡುವೆಯೇ ಇದೀಗ ಇಡಿ ಕೂಡ ಲೋಕಾಯುಕ್ತ ವರದಿ ತಿರಸ್ಕಾರ ಮಾಡಬೇಕು ಅಂತ ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ಮತ್ತೊಂದು ತಕರಾರು ಅರ್ಜಿ ಸಲ್ಲಿಸಿರೋದು ಸಂಚಲನ ಸೃಷ್ಟಿಸಿದೆ. ಸರ್, ಜಾರಿ ನಿರ್ದೇಶನದವರು ತನಿಖೆ ನಡೆಸಿದ ಸಂದರ್ಭದಲ್ಲಿ ತಮಗೆ ಕಂಡುಬಂದಂಥ ಸಾಕ್ಷಿಗಳು ಮತ್ತು ಮಾಹಿತಿಗಳನ್ನು ಲೋಕಾಯುಕ್ತ ಅಧಿಕಾರಿಗಳು ಹಂಚಿಕೊಂಡಿದ್ರು. ಅಂದರೆ ಏನು ನಾವು ಆರೋಪ ಮಾಡಿದ್ರೆ ಆರೋಪಪೂರ್ವಕವಾಗಿ ಇಷ್ಟು ಸಾಕ್ಷ್ಯಗಳು ದೊರೆತಿದೆ ಅಂತೇಳಿ. ಆದರೆ ಲೋಕಾಯುಕ್ತ ಅವಳನ್ನ ಪರಿಗಣಿಸದೆ ಮಾನ್ಯ ನ್ಯಾಯಾಲಯಕ್ಕೆ ಸುಳ್ಳು ಅಂತಿಮ ವರದಿ ಸಲ್ಲಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಜಾರಿ ನಿರ್ದೇಶನದವರು ಮಾನ್ಯ ನ್ಯಾಯಾಲಯದಿಂದ ದಾಖಲಾತಿಗಳನ್ನು ಪಡ್ಕೊಂಡು ಪರಿಶೀಲನೆ ಮಾಡಿ ಈಗ ಲೋಕಾಯುಕ್ತ ಅಧಿಕಾರಿಗಳು ಯಾವ ರೀತಿ ಸುಳ್ಳು ವರದಿಯನ್ನು ಸಲ್ಲಿಸಿದ್ರೆ ಅಂದರೆ ನಾವು ನೀಡಿದಂಥ ಸಾಕ್ಷ್ಯಗಳನ್ನು ಪರಿಗಣಿಸದೆ ಸುಳ್ಳು ವರದಿಯನ್ನು ಸಲ್ಲಿಸಿರೋದ್ರಿಂದ
ಅವರು ಸಲ್ಲಿಸಿರ್ತಕ್ಕಂಥ ವರದಿಯನ್ನು ತಿರಸ್ಕಾರ ಮಾಡಬೇಕು ಅಂದರೆ ಒಂದು ತಕರಾರು ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಇಡಿ ಕೇಂದ್ರ ಸರ್ಕಾರದ ಕೈಗೊಂಬೆ ಅಂತ ಪ್ರಿಯಾಂಕ್ ಖರ್ಗೆ ಕಿಡಿ. ಇಡಿ, ಸಿಬಿಐ, ಐಟಿ ಕೇಂದ್ರ ಸರ್ಕಾರದ ಕೈಗೊಂಬೆಯಾಗಿವೆ. ಮೋದಿ, ಅಮಿತ್ ಶಾ ಹೇಳಿದಂತೆ ಅವರು ಕೇಳ್ತಾರೆ ಅಂತ ಹರಿಹಾಯ್ದಿದ್ದಾರೆ. ಇಡಿ ಅವರು ಕೇಂದ್ರ ಸರ್ಕಾರದ ಕೈಗೊಂಬೆ, ಅಮಿತ್ ಶಾ ಅವರು ಏನು ಹೇಳ್ತಾರೆ, ಮೋದಿ ಅವರು ಏನು ಹೇಳ್ತಾರೆ ಅಷ್ಟೇ ಮಾಡೋದು. ಮೊನ್ನೆ ಒಂದು ರಾಜ್ಯದ ಹೈಕೋರ್ಟ್ ತರಾಟೆಗೆ ತಗೊಂಡಿಲ್ವಾ ಇಡಿ ಅವರಿಗೆ? ಯಾವ ನಿಯಮದ ಪ್ರಕಾರ ಮಾಡ್ತಿದ್ದೀರಾ, ಯಾವ ಕಾನೂನು ಪ್ರಕಾರ ಮಾಡ್ತಾ ಇದ್ದೀರಾ, ನಿಮ್ಗೆ ಏನಾದರೂ ಕಾಮನ್ ಸೆನ್ಸ್ ಇದೆಯಾ ಇಲ್ಲ ಅಂತ ಪ್ರಶ್ನೆ ಮಾಡಿಲ್ವೇನ್ರಿ ಹೈಕೋರ್ಟ್ ಜಡ್ಜ್ ಅವರು? ಅದೇನೇ ಆಗ್ಲಿ, ಮುಡಾ ವಿಚಾರವಾಗಿ ಲೋಕಾಯುಕ್ತ ಸಿಎಂಗೆ ಕ್ಲೀನ್ ಚಿಟ್ ಕೊಟ್ಟಿದ್ರು ದೂರುದಾರ ಮತ್ತು ಇಡಿ ಇನ್ನಿಲ್ಲದಂತೆ ಕಾಡ್ತಿದ್ದಾರೆ. ಸದ್ಯ ಇಡಿ ತಕರಾರು ಅರ್ಜಿ ವಿಚಾರವಾಗಿ ಕೋರ್ಟ್ ಏನ್ ಹೇಳುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ದಿಲೀಪ್ ಚೌಡಳ್ಳಿ, TV9, ಮೈಸೂರು.